ಸೊ ಇವತ್ತು ಎಕ್ಸಸೈಸ್ 3.2 ಅಲ್ಲಿ ಫಿಫ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಿಫ್ತ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, √2x + √2y = 0, √3x - √8y = 0 ಅಂತ ಇದೆ ಅಲ್ವಾ. ಸೊ ಈಗ √2x + √3y = 0 ಅದನ್ನು ಫಸ್ಟ್ ಇಕ್ವೇಷನ್ ಅಂತ ತಗೊಳ್ಳುವ. ಆಮೇಲೆ √3x - √8y = 0 ಅದನ್ನು ಸೆಕೆಂಡ್ ಇಕ್ವೇಷನ್ ಆಗಿ ತಗೊಳ್ಳುವ. ಸೊ ಈಗ ಇದನ್ನು ಇನ್ನೂ ಸಿಂಪ್ಲರ್ ಫಾರ್ಮಿಗೆ ತರಲಿಕ್ಕಾಗಲ್ಲ. ನಾನು ಡೆಸಿಮಲ್ಸಲ್ಲಿ ಹೇಳಿದೆ, ಅದನ್ನು ಸಿಂಗಲ್ ಡೆಸಿಮಲ್ ಇದ್ದರೆ ಮಲ್ಟಿಪ್ಲೈ ಬೈ 10, ಆಫ್ಟರ್ ಡೆಸಿಮಲ್ 2 ನಂಬರ್ಸ್ ಇದ್ದರೆ ಮಲ್ಟಿಪ್ಲೈ ಬೈ 100 ಅಂತ ಹೇಳಿದ್ದೆ. ಅಲ್ಲಿ ಸಿಂಪ್ಲರ್ ಫಾರ್ಮ್ ಮಾಡಲಿಕ್ಕೆ ಅಲ್ಲಿ ಹೋಲ್ ನಂಬರ್ ಸಿಕ್ತು ನಮಗೆ. ಆದರೆ ಇಲ್ಲೀಗ ಇದು ರೂಟ್ಸಲ್ಲಿ ಇರ್ಲಿಕ್ಕೆ ಹೋಗಿ ಇದು ಬೇರೆ ಬೇರೆ ರೂಟ್ಸಲ್ಲಿ ಇರ್ಲಿಕ್ಕೆ ಹೋಗಿ ಏನೂ ಮಾಡಲಿಕ್ಕಾಗಲ್ಲ. ಈಗ ಸೇಮ್ ರೂಟ್ಸ್ ಇದ್ದರೆ ರೂಟಿಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ಬೋದು. ಇಲ್ಲಿದು 2 ಇದೆ, ಇದು √2 ಇದೆ, √3 ಇದೆ, ಇದು √3 ಇದೆ, ಇದು √8 ಇದೆ. ಸೊ ಇಲ್ಲಿ ಡಿಫ್ರೆಂಟ್ ರೂಟ್ಸ್ ಇರೋದ್ರಿಂದ ಇದನ್ನು ಸಿಂಪ್ಲರ್ ಫಾರ್ಮಿಗೆ ತರಲಿಕ್ಕಾಗಲ್ಲ. ಸೊ ಅದನ್ನು ಹಾಗೆ ಇಕ್ವೇಷನ್ 1 ಇಕ್ವೇಷನ್ 2 ಅಂತ ಬರ್ಕೊಳ್ಳಿ, ಆಯಿತಾ. ಸೊ ಈಗ ಫಸ್ಟ್ ಸ್ಟೆಪ್ ಏನು ನಿಮ್ಗೆ ಗೊತ್ತಿರೋ ಹಾಗೆ ಇಕ್ವೇಷನ್ 1 ತೊಗೊಳ್ತಾ ಇದ್ದೀನಿ ನಾನು. ಇಕ್ವೇಷನ್ 1 ಸಿಂಪ್ಲರ್ ಇದೆ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 8 ಇದೆ ಅಲ್ವಾ. ಸೊ ಅದರಿಂದ ಇದರಲ್ಲಿ ಇವೆರಡರಲ್ಲಿ ಸಿಂಪ್ಲರ್ ಯಾವುದಿದೆ, ಇಕ್ವೇಷನ್ 1 ಸಿಂಪ್ಲರ್ ಇದೆ. ಸೊ ಅದರಿಂದ ಫ್ರಮ್ ಒನ್ ಇಕ್ವೇಷನ್ ತೊಗೊಂಡಿದ್ದೀನಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಸೊ ಈಗ ಇಲ್ಲಿ √2x + √3y = 0 ಅದು ಫಸ್ಟ್ ಇಕ್ವೇಷನ್ ಅಲ್ವಾ. ಅದನ್ನು √2x ಎಕ್ಸ್ ಕಂಡುಹಿಡೀಲಿಕ್ಕೆ ನಾನು ತೊಗೊಂಡಿದ್ದೀನಿ. √2x = ಈಗ ಇಲ್ಲಿ +3y ಇರೋದು ಈಚೆಗೆ ಬಂದರೆ ಏನಾಗುತ್ತೆ, -3y ಆಗುತ್ತೆ ಅಲ್ವಾ. ಸೊ ಇಲ್ಲಿ 0 ಅದು ಕೌಂಟ್ ಆಗಲ್ಲ ಅಲ್ವಾ. ಸೊ ಈಗ ದೇರ್ಫೋರ್ √2x = -√3y ಬಂತು. ಸೊ ಇಲ್ಲಿ 0 ಇದೆ, ಅದು ಕೌಂಟ್ ಆಗಲ್ಲ. 0ಗೆ ಯಾವುದಕ್ಕೂ ಪ್ಲಸ್ ಮಾಡಿದರೂ ಅದು ಈ ನಂಬರೇ ಉಳಿತದೆ. ಅಲ್ಲಿ ಯಾವ್ದು ನಂಬರ್ ಇದೆಯೋ ಅದೇ ಬರ್ತದೆ, ಅದು ಗೊತ್ತಲ್ವ. ಸೊ ಆಮೇಲೆ ಈಗ x ಏನು, x -√3y ಹಾಗೆ ಇರುತ್ತೆ. ಇಲ್ಲಿ √2 × x, ಇಲ್ಲಿ ಏನು ಸಿಂಬಲ್ ಅದು ನೆನ್ಪಿಟ್ಕೊಂಡಿದ್ದೀರಲ್ವ. √2 × x ಇದು ಏನು ಸಿಂಬಲ್ ಇಲ್ಲ ಅಂದರೆ ಇದರ ಮಧ್ಯೆ ಈಗ ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಏನು ಮಾಡಬೇಕು, ನಾನು ಹೇಳಿದ್ದೀನಿ. ಇಂದ ಆಚೆ ಬರುವಾಗ ಅದು ಡಿವಿಷನ್ ಆಗುತ್ತೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ. ಸೊ ಇಲ್ಲಿ √2 ಇರೋದು ಈಚೆ ಬಂದರೆ ಡಿವಿಷನ್ ಆಯಿತು ಇದು ಅಲ್ವಾ. ಸೊ ಈಗ -√3y / √2 ಅಂತ ಆಯಿತು. ಸೊ ಇದನ್ನು ಈಗ x -√3y / √2. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಈಚೆ ಬರುವಾಗ ಡಿವಿಷನ್ ಆಯಿತು. ಅರ್ಥ ಆಯ್ತಾ. ಇದು ನಮ್ಮ ಈಕ್ವೇಷನ್ ನಂಬರ್ 3. ಅರ್ಥ ಆಯ್ತಾ. ಸೊ ಈಗ ಈಕ್ವೇಷನ್ 3 ಸಿಕ್ಕಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ 3 in 2. ಯಾಕೆಂದರೆ 1 ನಾವು ಸಬ್ಸ್ಟಿಟ್ಯೂಷನಿಗೆ ಯೂಸ್ ಮಾಡಿದ್ದೇವೆ. ಈಗ ಇಕ್ವೇಷನ್ 2 ಸಬ್ಸ್ಟಿಟ್ಯೂಟ್ 3 ಅಂತ ಮಾಡ್ತಾಯಿದ್ದೀವಿ, ಈ 3. ಸೊ ಇಕ್ವೇಷನ್ 2 ಏನು ಹೇಳ್ತಾ ಇದೆ, √3x - √8y = 0 ಅಂತಿದೆ ಅಲ್ವಾ. ಸೆಕೆಂಡ್ ಇಕ್ವೇಷನ್ ಇದು. √3x - √8y = 0 ಇದು ಸೆಕೆಂಡ್ ಇಕ್ವೇಷನ್. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಅದರ ಬದಲಿಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದಿದೆ, ಇದಿಷ್ಟು ಬಂದಿದೆ. ಅದರ ಬದಲಿಗೆ ಇದು ಹಾಕಬೇಕೀಗ ಎಕ್ಸ್ ಬದಲಿಗೆ. ಸೊ ಈಗ √3 ಎಕ್ಸ್ ಬದಲಿಗೆ ಏನು ಬಂತು, ಮೈನಸ್ ಇಲ್ಲಿದೆ ಅಲ್ಲ, -√3y / √2 ಅಂತಿದೆ. ಅದನ್ನು ಇಲ್ಲಿ ಬರೆದಿದ್ದೀನಿ. ಎಕ್ಸ್ ಬದಲಿಗೆ ಇದು ಇಲ್ಲಿ ಎಕ್ಸ್ ಇದೆಯಲ್ಲ, ಸಬ್ಸ್ಟಿಟ್ಯೂಟ್ ದ್ಯಾಟ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲಿ, ಅಷ್ಟೇ. ಅರ್ಥ ಆಯ್ತಲ್ವ. ಸೊ ಇದು √3y / √2 ಇಲ್ಲಿ ಸಿಕ್ಕಿರುವ ಎಕ್ಸ್ ವ್ಯಾಲ್ಯೂವನ್ನು ಇಲ್ಲಿ ಎಕ್ಸ್ ಬದಲಿಗೆ, ಈ ಎಕ್ಸ್ ಬದಲಿಗೆ ಅದನ್ನು ಹಾಕಿದ್ದೇವೆ. ಅರ್ಥ ಆಯ್ತಲ್ಲ.
ಇದು ಹಾಗೆ ಇರುತ್ತೆ, √8y ಇಸ್ ಈಕ್ವಲ್ ಟು 0. ಆಮೇಲೆ ಉಳಿದಿದ್ದು ಹಾಗೆ ಬರ್ಕೊಳ್ಳೋದು, ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಸೊ ಆಮೇಲೆ ಮೈನಸ್, ಈಗ √3 ಇಂಟು ಈಗ ಮಲ್ಟಿಪ್ಲೈ ಮಾಡಿ ಇದಕ್ಕೂ √3 ಇಂಟು √3 ಏನಾಗುತ್ತೆ? √3 ಇಂಟು √3 ಏನಾಗುತ್ತೆ? 3 ಆಗುತ್ತೆ ಅಲ್ವಾ? ಸೊ 3 ಉಳಿತು. ಇಲ್ಲಿ ಮೈನಸ್ ಸಿಂಬಲ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, -3y, √2 ಹಾಗೆ ಇದೆ, √2 ಹಾಗೆ ಇದೆ. ಸೊ ಆಮೇಲೆ -8y ಹಾಗೆ ಇದೆ, √8y ಸಾರಿ, -√8y ಹಾಗೆ ಇದೆ, ಇಸ್ ಈಕ್ವಲ್ ಟು 0 ಅಲ್ವಾ? ಸೊ ಈಗ √8 √2 ಇದೆಯಲ್ಲ ಕೆಳಗಡೆ, √2 ಈಗ ಮೈನಸ್ ಮಾಡಲಿಕ್ಕೆ, ಇವೆರಡನ್ನು ಮೈನಸ್ ಮಾಡಲಿಕ್ಕೆ, ಇದೆರಡು y ಅಲ್ಲಿದೆ, ಇದನ್ನು ಮೈನಸ್ ಮಾಡಲಿಕ್ಕೆ ಕಾಮನ್ ಆಗಿ ತೊಗೊಳ್ಳಿ. √2 ಈಗ ಕಾಮನ್ ಆಗಿ ತೊಗೊಂಡ್ರೆ ಏನಾಗುತ್ತೆ? ಇದು -3y ಹಾಗೆ ಇರುತ್ತೆ, ಯಾಕಂದರೆ ಇದರಲ್ಲಿ √2 ಇದ್ದಿದ್ದು. ಇದಕ್ಕೀಗ ಮಲ್ಟಿಪ್ಲೈಡ್ ಬೈ √2 ಮಾಡ್ತೇವೆ. ಇದಕ್ಕೆ ಮಲ್ಟಿಪ್ಲೈಡ್ ಬೈ √2 ಮಾಡಿದಾಗ ಏನಾಗುತ್ತೆ? 8 2s 16, √16y ಆಗುತ್ತೆ. ಯಾಕೆಂದರೆ ಈ √2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ. ಅರ್ಥ ಆಯ್ತಲ್ವ ಯಾಕೆ ಅಂತ? ಬಿಕಾಸ್ ವಿ ಆರ್ ಟೇಕಿಂಗ್ ಕಾಮನ್ √2. ಇವೆರಡಕ್ಕೆ √2 ಕಾಮನ್ ಆಗಿ ಮೈನಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗಲಿಕ್ಕೋಸ್ಕರ √2 ಕಾಮನ್ ಆಗಿ ತೊಗೊಳ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ √2 ಮಲ್ಟಿಪ್ಲೈ ಮಾಡ್ತೇವೆ. ಸೊ ಈಗ ಇಲ್ಲಿ √2 ಕಾಮನ್ ಆಗಿ ತೊಗೊಳ್ಳಿಕ್ಕೋಸ್ಕರ ಇಲ್ಲಿ √2 ಮಲ್ಟಿಪ್ಲೈ ಮಾಡ್ತೇವೆ. √2 ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? √8 ಇಂಟು √2 ಏನಾಗುತ್ತೆ? √16 ಆಗುತ್ತೆ ಅಲ್ವಾ? √16y ಬಂತು ಇಲ್ಲಿ. ಅರ್ಥ ಆಯ್ತಲ್ಲ ಈ ಸ್ಟೆಪ್ಪು? ಸೊ ಈಗ -3y ಮೈನಸ್ √16y ಬೈ √2 ಇಸ್ ಈಕ್ವಲ್ ಟು 0 ಸಿಕ್ತು ಅಲ್ವಾ? ಸೊ ಈಗ -3y ಮೈನಸ್ √16y, ಇಲ್ಲಿ ಬೈ 2 ಅಂತಿತ್ತಲ್ಲ √2, ಅದು ಡಿವೈಡ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ, ಈಚೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ, ಅದು ಗೊತ್ತಲ್ವ? ಡಿವೈಡ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನಿಗೆ ಹೋಗುತ್ತೆ. ಇಲ್ಲಿ ಕೆಳಗಡೆ √2 ಇತ್ತು, ಅದು ಈಚೆ ಬಂದು √2 ಇಲ್ಲಿ ಮಲ್ಟಿಪ್ಲೈ ಆಯಿತು. ಇಲ್ಲಿ 0 ಮಲ್ಟಿಪ್ಲೈ, ಇಲ್ಲಿ 0 ಇತ್ತು, 0 ಮಲ್ಟಿಪ್ಲೈಡ್ ಬೈ √2 ಆಯಿತು. ಅರ್ಥ ಆಯ್ತಲ್ವ ಈ ಸ್ಟೆಪ್ಪು? ಸೊ ಈಗ 0 ಇಂಟು √2 ಎಷ್ಟು? 0 ಇಂಟು √2, 0 ಯಾವುದನ್ನೇ ಮಲ್ಟಿಪ್ಲೈ ಮಾಡಿದರೂ ಅದು 0ನೇ ಅಲ್ವಾ? ಸೊ ಇಲ್ಲಿ 0 ಬಂತು. ಸೊ ಆಮೇಲೆ ಈಗ -3, ಈಗ ಇಲ್ಲೇನು ಉಳ್ತಿದೆ? -3y ಮೈನಸ್ √16y ಅಂತಿದೆ ಅಲ್ವಾ? ಸೊ ಈ √16 ನಾವು √4 ಇಂಟು √4 ಮಾಡ್ಬೋದಲ್ವಾ? √4 ಇಂಟು √4 ಇಸ್ ಈಕ್ವಲ್ ಟು √16 ಅಲ್ವಾ? 4 4s 16. ಸೊ √4 ಇಂಟು √4 ಏನಾಗುತ್ತೆ? 4 ಆಗುತ್ತೆ ಅಲ್ವಾ? ಇಸ್ ಈಕ್ವಲ್ ಟು 4. √4 ಏನಾಗುತ್ತೆ? √4 ಅದನ್ನು ಮಾಡಿದರೆ ಸಿಂಪ್ಲರ್ ಫಾರ್ಮಿಗೆ ತಂದರೆ ಅದು 4 ಆಗುತ್ತೆ ಅಲ್ವಾ? ಸೊ ಇದನ್ನು ಹಾಗೆ ಇಲ್ಲಿ ನಾನು 4 ತೊಗೊಂಡಿದ್ದೆ. 4 4s 16 ಆಯಿತು. ಇಲ್ಲಿ 16 ಇದೆ. 4 4s 16, √4 ಎರಡನ್ನು ಮಲ್ಟಿಪ್ಲೈ, ಅದನ್ನು ಸಿಂಪ್ಲರ್ ಫಾರ್ಮಿಗೆ ತಂದರೆ 4 ಆಗುತ್ತೆ. ಸೊ ಹಾಗೆ -3y ಮೈನಸ್ 4y ಇಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ √2 ಇದರದ್ದು ರೂಟ್ ಹೋಯಿತು. ಅರ್ಥ ಆಯ್ತಲ್ಲ ಇದು ರೂಟ್ ಹೇಗೆ ಹೋಯಿತು ಅಂತ? √16 ಇದ್ದಿದ್ದು √4 ಇಂಟು √4 ಮಾಡಿದಾಗ ಇಲ್ಲಿ 4 ಬಂತು. √4 ಇಂಟು √4 ಇಸ್ 4 4s 16 ಅಲ್ವಾ? ಸೊ ಇದು 4 ಇಲ್ಲಿ ಹೋಲ್ ನಂಬರಾಗಿ ಬಂತು. ಸೊ ಈಗ ಇದು ರೂಟ್ ಹೋಯಿತು. -3y ಮೈನಸ್ 4y ಇಸ್ ಈಕ್ವಲ್ ಟು 0 ಬಂತು. ಇದು 0 ಗೊತ್ತಾಯ್ತಲ್ಲ? 0 ಇಂಟು √2 ಯಾವುದನ್ನೇ ಮಲ್ಟಿಪ್ಲೈ ಮಾಡಿದರೂ 0. ಓಕೆ. ಸೊ ಈಗ ಇಲ್ಲಿ ಇಷ್ಟು ಸಿಕ್ತು. ಸೊ ಈಗ -3y ಮೈನಸ್ 4y ಇವೆರಡು ಸೇಮ್ ಇದೆ ಅಲ್ವಾ? ಮೈನಸ್ ಮಾಡ್ಬೋದು. ಸಾರಿ, ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3y ಪ್ಲಸ್ 4y ಇಸ್ ಈಕ್ವಲ್ ಟು 7y ಆಯಿತು. ಈಗ ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 3y 4y? 4y ಈಸ್ ಹೈಯೆಸ್ಟ್ ನಂಬರ್. ಇದಕ್ಕೆ ಯಾವ ಸಿಂಬಲ್ ಇದೆ? ಮೈನಸ್ ಸಿಂಬಲ್ ಇದೆ ಅಲ್ವಾ? ಸೊ ಆ ಮೈನಸ್ ಸಿಂಬಲ್. ಸೊ ಈಗ ಇಲ್ಲಿ -4y ಹೈಯೆಸ್ಟ್ ಇದೆ. ಸೊ ಇಲ್ಲಿ -7y ಅಂತ ಬಂತು. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 3y
ಪ್ಲಸ್ 4y ಇಸ್ ಈಕ್ವಲ್ ಟು 7y ಮೈನಸ್ 7y ಇಸ್ ಈಕ್ವಲ್ ಟು 0 ಬಂತು. ಸೊ ಈಗ y ಈಸ್ ಈಕ್ವಲ್ ಟು ಏನಾಗುತ್ತೆ, y ಈಸ್ ಈಕ್ವಲ್ ಟು 0 ಇಲ್ಲೇ ಇರುತ್ತೆ, ಇಲ್ಲಿ ಹಾಗೆ ಇದೆ. ಇಲ್ಲಿ ಹೇಳಿದ್ದೆ ನಾನು ಮಲ್ಟಿಪ್ಲಿಕೇಶನ್ ಏನು ಸಿಂಬಲ್ ಇಲ್ಲ ಅಂದರೆ ಮಲ್ಟಿಪ್ಲೈ ಅಂತ ಅರ್ಥ ಇವೆರಡರ ನಡುವೆ. ಸೊ ಈಗ 7 ಮೈನಸ್ 7 ಇದ್ದದ್ದನ್ನು ಹೋಲಾಗಿ ಈಚೆಗೆ ತಗೊಳ್ಳೋ. ಮೈನಸ್ 7 ಹೋಲಾಗಿ ಮಲ್ಟಿಪ್ಲೈ ಇದ್ದರೆ ಏನಾಗುತ್ತೆ, ಈಚೆ ಬರುವಾಗ ಡಿವಿಷನ್ ಆಯಿತು. ನೋಡಿ ಇಲ್ಲಿ ಡಿವಿಷನ್ ಆಯಿತು. 0 ಡಿವೈಡೆಡ್ ಬೈ ಮೈನಸ್ 7 ಅಲ್ವಾ. ಸೊ y ಈಸ್ ಈಕ್ವಲ್ ಟು ಏನಾಯಿತು, y ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಮೈನಸ್ 7 ಆಯಿತು. ಸೊ ಈಗ 0ಇಂದ ಯಾವುದನ್ನೇ ಡಿವೈಡ್ ಮಾಡಿದ್ರಾಗಲಿ ಮಲ್ಟಿಪ್ಲೈ ಮಾಡಿದ್ರಾಗಲಿ 0ನೇ ಸಿಗುತ್ತೆ. ಸೊ ಈಗ ಇಲ್ಲಿ y ಈಸ್ ಈಕ್ವಲ್ ಟು 0 ಸಿಕ್ತು ಅಲ್ವಾ. ಸೊ y ಈಸ್ ಈಕ್ವಲ್ ಟು 0 ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಸ್ಟೆಪ್ಪು ಸಬ್ಸ್ಟಿಟ್ಯೂಟ್ y ಇನ್ 3 ಅಂತ ಹೇಳಿದ್ದೀವಿ. ಸೊ ಥರ್ಡ್ ಇಕ್ವೇಷನ್ ನಮ್ಮದು ಯಾವುದಿತ್ತು, x ಈಸ್ ಈಕ್ವಲ್ ಟು ಮೈನಸ್ 3y ಬೈ √2 ಅಂತ ಇತ್ತು ಅಲ್ವಾ ಥರ್ಡ್ ಇಕ್ವೇಷನ್. ಸೊ ಈಗ ಅದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ x ಈಸ್ ಈಕ್ವಲ್ ಟು ಮೈನಸ್ 3, ಇಲ್ಲಿ y ಅಂತಿದೆ ಅಲ್ಲ, y ಬದಲಿಗೆ ಈಗ ಏನು ಹಾಕಬೇಕಿಲ್ಲಿ, y ಈಸ್ ಈಕ್ವಲ್ ಟು ಏನು ಸಿಕ್ಕಿದೆ, 0 ಸಿಕ್ಕಿದೆ ಅಲ್ವಾ. ಸೊ y ಈಸ್ ಈಕ್ವಲ್ ಟು 0 ಇದೆ. √3 ಇಂಟು ಇಲ್ಲಿ ಏನು ಸಿಂಬಲ್ ಇಲ್ಲ ಅಂದರೆ ಏನಂದಿದೆ, ಮಲ್ಟಿಪ್ಲೈಡ್ ಬೈ 0 ಡಿವೈಡೆಡ್ ಬೈ √2 ಅಂತಿದೆ. ಇಲ್ಲಿ √2 ಇದ್ದಿದ್ದು √2 ಹಾಗೆ ಬರೆದಿದ್ದೀನಿ. ಸೊ x ಈಸ್ ಈಕ್ವಲ್ ಟು √3 ಇಂಟು √0 ಇಂಟು 0 ಎಷ್ಟಾಗುತ್ತೆ, 0ಇಂದ ಯಾವುದನ್ನೇ ಮಲ್ಟಿಪ್ಲೈ ಮಾಡಿದ್ರು ಡಿವೈಡ್ ಮಾಡಿದ್ರು 0ನೇ ಸಿಗೋದು. ಸೊ ಈಗ ಮೈನಸ್ ಸಿಂಬಲ್ ಸಹ ಹೋಗುತ್ತೆ ಅಲ್ಲಿ. 0 ಅಂದ್ರ ಮೇಲೆ ಅದಕ್ಕೆ ಪ್ಲಸ್ ಆರ್ ಮೈನಸ್ ಏನೂ ಇಲ್ಲ, ಸಿಂಬಲ್ ಇಲ್ಲ ಅದಕ್ಕೆ. ಸೊ ಇಟ್ ಈಸ್ 0. ಸೊ ಆಮೇಲೆ ಈಗ √2 ಹಾಗೆ ಬರ್ಕೊಂಡಿದ್ದೀನಿ. ಸೊ ಈಗ 0ಇಂದ ಡಿವೈಡ್ ಮಾಡಿದ್ರೂ ಏನು ಸಿಗುತ್ತೆ, 0ನೇ ಸಿಗೋದು. ಅರ್ಥ ಆಯ್ತಲ್ಲ. 0ಇಂದ ಮಲ್ಟಿಪ್ಲೈ ಮಾಡಿದ್ರು 0ಇಂದ ಡಿವೈಡ್ ಮಾಡಿದ್ರು 0 ಸಿಗುತ್ತೆ. ಸೊ x ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ √2 ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ಲ. ಸೊ ಈಗ ನಮಗೆ ದೇರ್ಫೋರ್ x ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 0 ಅಂತ ಸಿಕ್ತು. ಸೊ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು.